ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ಈ ವಿಶೇಷವಾಗಿರುವಂತಹ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆ ನಾವು ಎ ಅಕ್ಷರದ ಬಗ್ಗೆ ತಿಳ್ಕೊಂಡಿದ್ವಿ. ಅವರ ಗುಣಲಕ್ಷಣ ಹೇಗಿದೆ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಇವತ್ತು ನಾವು ತಿಳ್ಕೊಳ್ತೀವಿ ಎಸ್ ಅಕ್ಷರದಿಂದ ಪ್ರಾರಂಭ ಆಗುವಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಏನಿದೆ, ಗುಣಲಕ್ಷಣಗಳು ಹೇಗಿದೆ, ಅವರ ಮನಸ್ಸಿನ ಸ್ವಭಾವ ಹೇಗೆ, ಪ್ರೀತಿ ಜೀವನದ ಒಂದು ದೃಷ್ಟಿಕೋನ ಹೇಗಿರುತ್ತೆ, ಮತ್ತು ಯಶಸ್ಸಿನ ರಹಸ್ಯಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ನಿಮಗೆ ಜನರಲ್ ಆಗಿ ನಾನು ಹೇಳುವಂಥದ್ದು, ಇದು ನಿಮಗೆ ವೈಯಕ್ತಿಕವಾಗಿ ಹೇಳುವಂಥದ್ದಾಗಿರೋದಿಲ್ಲ, ಸರಿನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬರುವಂಥದ್ದು ಎಲ್ಲ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಲೇಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆಯೇ ಯಾರೆಲ್ಲ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ವೆರಿ ಗುಡ್. ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಯಾಕೆ ಅನುಮಾನ ಮಾಡ್ತಾ ಇದ್ದೀರಾ? ಫಾಲೋ ಮಾಡಲೋ ಬೇಡವೋ ಅಂತನಾ? ಹೀಲಿಂಗ್ ಎನರ್ಜಿ ಬೇಕು ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಸ್. ಹಾಗೆಯೇ ಯಾರಿಗೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಪರ್ಸ್ನಲ್ ರೀಡಿಂಗ್ನು ಕೂಡ ತೊಗೊಳ್ಬಹುದು. ಹಾಗೆ ಇದೇ ತಿಂಗಳು 14ನೇ ತಾರೀಕು ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಇನ್ನು ಕೇವಲ 4 ದಿನ ಮಾತ್ರ ನಿಮಗೆ ಬುಕ್ಕಿಂಗಿಗೆ ಅವಕಾಶ ಇರುತ್ತೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. 4 ದಿನ ನಂತರ ನಿಮಗೆ ಯಾವುದೇ ರೀತಿಯಾದಂಥ ಬುಕ್ಕಿಂಗ್ಗಳು ಇರೋದಿಲ್ಲ. ಈ ಚಾನ್ಸನ್ನು ಮಿಸ್ ಮಾಡ್ಕೊಳ್ದೇ ಜಾಯ್ನ್ ಆಗಿ. ಥ್ಯಾಂಕ್ ಯು. ಎಸ್, ಇವಾಗ ಎಸ್ ಅಕ್ಷರದಿಂದ ಪ್ರಾರಂಭ ಆಗುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ, ಎಸ್ ಅಕ್ಷರದ ವ್ಯಕ್ತಿಗಳು ನೋಡೋದಕ್ಕೆ ಹೊರಗಡೆಯಿಂದ ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಕಾಣಿಸ್ತಾರೆ. ಆದರೆ ಅವ್ರ ಮನಸ್ಸೊಳಗಡೆ ಒಂದಷ್ಟು ವಿಷಯಗಳು ಓಡಾಡ್ತಾ ಇರುತ್ತೆ, ನಡೀತಾ ಇರುತ್ತೆ, ಏನೋ ಒಂದು ವಿಷಯಗಳು ನಡೀತಾ ಇರುತ್ತೆ, ಆಲೋಚನೆ ಮಾಡ್ತಾ ಇರ್ತಾರೆ. ಇವರು ಪ್ರತಿಯೊಂದು ವಿಷಯವನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿತ್ವದವರಾಗಿರ್ತಾರೆ. ಜೀವನದಲ್ಲಿ ಅವರ ಲೈಫಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಅವರ ಒಂದು ವ್ಯಕ್ತಿತ್ವ ಅಂದರೆ ಅವರು ಯೋಚನೆ ಮಾಡೋ ಶೈಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನು ಈ ನಿರ್ಧಾರ ತಗೊಂಡ್ರೆ ಒಳ್ಳೇದಾಗತ್ತೋ ಅಥವಾ ಕೆಟ್ಟದಾಗತ್ತೋ ಅನ್ನೋದನ್ನು ಗಮನಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡ್ತಾರೆ, ಅದನ್ನು ಕರೆಕ್ಟಾಗಿ ತಿಳ್ಕೊಳ್ತಾರೆ. ಈ ನಿರ್ಧಾರ ತಗೊಂಡ್ರೆ ನನ್ನ ಲೈಫಿಗೆ ಏನೆಲ್ಲ ಆಗಬಹುದು, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದೆಲ್ಲ ತುಂಬ ಆಲೋಚನೆ ಮಾಡಿ ಆಮೇಲೆ ಅವರು ನಿರ್ಧಾರ ತಗೊಳ್ಳುವಂತಹ ಸ್ವಭಾವ ಇವರದ್ದಾಗಿರುತ್ತೆ. ಇವರು ಹೆಚ್ಚಾಗಿ ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ, ಮೊದಲನೇದಾಗಿ. ಆದರೆ ಇಲ್ಲಿ ಒಮ್ಮೆ ಯಾರನ್ನಾದ್ರೂ ನಂಬಿದ್ರು ಅಂತ ಹೇಳಿದ್ರೆ, ಇದು ಸಂಬಂಧದಲ್ಲಿ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಒಂದ್ಸಲ ಇವರು ನಂಬಿದ್ದಾರೆ ಅಂತ ಹೇಳಿದ್ರೆ ಆ ಸಂಬಂಧವನ್ನು ಕೊನೆಯವರೆಗೂ ಕಾಪಾಡ್ಕೊಳ್ಳೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ. ಎಷ್ಟೆಲ್ಲ ಪ್ರಯತ್ನ ಮಾಡಬಹುದು ಅಷ್ಟು ಪ್ರಯತ್ನವನ್ನು ಕೂಡ ಇವರು ಮಾಡ್ತಾರೆ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಅಂತ ಹೇಳ್ಬೋದು. ಹಾಗೆ ಇವರಲ್ಲಿ ಆತ್ಮವಿಶ್ವಾಸ ಆಗಿರಬಹುದು ಅಥವಾ ಒಂದು ನಾಯಕತ್ವದ ಗುಣ ಇವರಲ್ಲಿ ಹೆಚ್ಚಾಗಿ ಇರುತ್ತೆ. ಎಸ್ ಅಕ್ಷರದ ಹೆಸರಿನವರಲ್ಲಿ ಸಹಜವಾಗಿ ನೋಡಬಹುದು ನಾಯಕತ್ವದ ಒಂದು ಗುಣ ಇವರಲ್ಲಿ ಬೈ ಬರ್ತ್ ಬಂದಿರುತ್ತೆ. ಇವರು ಎಲ್ಲರ ಮುಂದೆ ತಮ್ಮ ಸಾಮರ್ಥ್ಯ ಏನಿದೆ, ಅವರ ಒಂದು ಸ್ಟ್ರೆಂತ್ ಏನಿದೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಆದರೆ ಸಮಯ ಬಂದಾಗ ಅವರಲ್ಲಿದ್ದಂಥ ಪ್ರತಿಭೆಯನ್ನು ಎಲ್ಲರ ಗಮನವನ್ನು ಸೆಳೆಯೋ ಹಾಗೆ ಅವರಿಲ್ಲಿ ಅವರ ಪ್ರತಿಭೆಯನ್ನು ತೋರಿಸ್ತಾರೆ. ಯಾಕೆ ಹಾಗೆಯೇ ಇಲ್ಲಿ ಇವರಿಗೆ ಅವ್ರ ಮೇಲೇ ಜಾಸ್ತಿ ನಂಬಿಕೆ ಜಾಸ್ತಿ. ನಾನು ಹೇಳಿದೆ ಅಲ್ವಾ, ಬೇರೆಯವ್ರನ್ನ ನಂಬೋದಕ್ಕಿಂತ ಈ ವ್ಯಕ್ತಿಗಳು ಅವ್ರನ್ನ ನಂಬೋದು ಜಾಸ್ತಿ ಆಗಿರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಇದನ್ನು ಎದುರಿಸ್ತೀನಿ ಅನ್ನೋವಂಥ ಒಂದು ಮನೋಭಾವ ಅವರಲ್ಲಿರುತ್ತೆ. ಆ ಒಂದು ಸ್ಟ್ರೆಂತ್ ಇರ್ಬೋದು, ಆ ಸ್ಟ್ರಾಂಗ್ನೆಸ್ ಇರ್ಬೋದು, ಆ ಬೋಲ್ಡ್ನೆಸ್ ಇರ್ಬೋದು, ಅದೇನಾದರೂ ಕಷ್ಟ ಬರಲಿ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋವಂತಹ ಒಂದು ವಿಲ್ ಪವರ್ ಅವರಲ್ಲಿ ಜಾಸ್ತಿ ಇರುತ್ತೆ, ಮನೋಭಾವ ಹೊಂದಿರ್ತಾರೆ. ಇವರಿಲ್ಲಿ ಮನಸ್ಸಿಂದ, ಹೃದಯದಿಂದ ಒಂದು ಒಳ್ಳೆತನವನ್ನು ಇವರು ರೂಢಿ ಮಾಡ್ಕೊಂಡಿರ್ತಾರೆ. ಎಸ್ ಅಕ್ಷರದ ವ್ಯಕ್ತಿಗಳು ದೊಡ್ಡ ಗುಣ ಅವ್ರದ್ದು ಏನಂತ ಹೇಳಿದ್ರೆ, ಮನಸ್ಸಲ್ಲಿ ಅಂದರೆ ಹೃದಯದಲ್ಲಿ ಅವರು ಒಳ್ಳೆತನವನ್ನು ತುಂಬಿಸ್ಕೊಂಡಿರ್ತಾರೆ. ಇವ್ರಿಗೆ ಯಾವಾಗಲೂ ಅಷ್ಟೇ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಫಸ್ಟ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಂದರೆ ನಾನು ಸಹಾಯ ಮಾಡೋದಕ್ಕೆ ಫಸ್ಟು ಯಾವಾಗಲೂ ಸಿದ್ಧ ಆಗಿರ್ತೀನಿ ಅನ್ನೋವಂತಹ ಒಂದು ಮನೋಭಾವ ಇವರಲ್ಲಿರ್ತಾರೆ. ಆ್ಯಂಡ್ ಸಹಾಯ ಕೂಡ ಮಾಡ್ತಾರೆ ಕೂಡ, ಓಕೆನಾ? ಹಾಗೆಯೇ ಅವರು
ಇನ್ನು ಎಸ್ ಅಕ್ಷರದ ವ್ಯಕ್ತಿಗಳಲ್ಲಿ ಈ ಒಂದು ಹೇಳ್ಬೋದು ವಿಶೇಷವಾಗಿರುವಂತಹ ಗುಣ ಏನು ಅಂತ ಹೇಳಿದ್ರೆ, ಅವರ ಒಳ್ಳೆತನ ಏನಿರುತ್ತೆ ಎಲ್ಲರಿಗೂ ತೋರಿಸೋದಿಲ್ಲ ಅವರು. ಓಕೆನಾ? ಕೆಲವರು ಇವ್ರನ್ನ ತುಂಬಾ ಅಹಂಕಾರಿ ಅಂತ ಹೇಳ್ಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಬಟ್ ಇವರು ಮನಸ್ಸಿಂದ ಒಳ್ಳೆಯವರಾಗಿರ್ತಾರೆ. ಬಟ್ ಎದುರಿಗೆ ನೋಡೋರಿಗೆ ಇವರಿಗೇನೋ ತುಂಬಾ ಅಹಂಕಾರ ಇದೆ, ತುಂಬಾ ಗತ್ತು ಇದೆ ಇವರಿಗೆ ಅನ್ನೋ ಥರದಲ್ಲಿ ಬೇರೊಬ್ರು ಅವರನ್ನ ಜಡ್ಜ್ ಮಾಡ್ತಾರೆ. ಆ ಥರ ಅರ್ಥ ಮಾಡ್ಕೊಳ್ತಾರೆ. ಆದರೆ ನಿಜ ಅವ್ರು ಏನು ಅಂತ ಹೇಳಿದ್ರೆ ಹೃದಯದಿಂದ ತುಂಬಾ ಮೃದು ಸ್ವಭಾವ, ಕರುಣೆ ಇರುವಂತಹ, ಕರುಣೆಯಿಂದ ಕೂಡಿರುವಂತಹ ವ್ಯಕ್ತಿತ್ವ ಇವರಲ್ಲಿರುತ್ತೆ. ಈ ಒಂದು ಎಸ್ ಲೆಟರ್ ನಿಮ್ಮ ಅಕ್ಷರನೂ ಆಗಿರಬಹುದು, ಅಥವಾ ನೀವು ಪ್ರೀತಿ ಮಾಡ್ತಿದ್ದಂತಹ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ವೈಫ್, ಹಸ್ಬೆಂಡ್ ಹೆಸರಿಂದ ನಾವು ಎಸ್ ಅಕ್ಷರದಿಂದ ಪ್ರಾರಂಭ ಆಗುವಂತಹ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಬರೀ ಇದು ನಿಮಗೆ ಅಂತಾನೆ ಅಲ್ಲ, ಇದು ನಿಮ್ಮ ಪಾರ್ಟ್ನರ್, ಫ್ಯಾಮಿಲಿ ಮೆಂಬರ್ಸ್, ಬ್ರದರ್, ಸಿಸ್ಟರ್ ಯಾರಿಗೋಸ್ಕರ ಆದರೂ ಇದು ಅನ್ವಯ ಆಗತ್ತೆ. ಓಕೆ. ಹಾಗೆಯೇ ಪ್ರೀತಿ ವಿಷಯ ಅಂತ ಬಂದಾಗ ಈ ವ್ಯಕ್ತಿಗಳಲ್ಲಿ ಪ್ರೀತಿ ವಿಷಯಕ್ಕೆ ಬಂದರೆ ಎಸ್ ಅಕ್ಷರದ ವ್ಯಕ್ತಿಗಳು ತುಂಬ ನಿಷ್ಠಾವಂತರಾಗಿರ್ತಾರೆ. ಎದುರಿಗಿದ್ದವರು ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಅವರನ್ನ ಸರಿಪಡಿಸ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ, ಸಂಬಂಧವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೋರಾಡ್ತಾ ಇರ್ತಾರೆ. ಬಟ್ ಪ್ರೀತಿ ಅಂತ ವಿಷಯ ಇವರೇ ಈ ಎಸ್ ಅಕ್ಷರದಲ್ಲಿ ನೋಡಿದವರಿಗೆ ತುಂಬಾ ಟ್ರೂ ಆಗಿರ್ತಾರೆ, ನಿಷ್ಠಾವಂತರಾಗಿರ್ತಾರೆ. ಒಮ್ಮೆ ಯಾರನ್ನಾದ್ರೂ ಮನಸ್ಸಿಂದ ಪ್ರೀತಿಸಿದ್ರೆ ಇವರು ಸುಲಭವಾಗಿ ಅವ್ರನ್ನ ಮರೆಯೋದಿಲ್ಲ. ಹಾಗೇನೆ ಅವರು ಪ್ರೀತಿ ಅಂತ ವಿಷಯದಲ್ಲಿ ಆಟ ಆಡೋದಕ್ಕೆ ಇಷ್ಟಪಡೋದಿಲ್ಲ. ಇವರಿಗೆ ನಿಜವಾದ ಭಾವನೆಗಳು ತುಂಬಾನೇ ಮುಖ್ಯ ಆಗಿರುತ್ತೆ ಇವರಿಗೆ. ಕೆಲವೊಂದ್ಸಲ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಹಿಂಜರಿಬಹುದು, ಆದ್ರೆ ಅವರ ಪ್ರೀತಿಯನ್ನ ಬೇರೆಯವ್ರು ಏನ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನು ಕೂಡ ತಗೊಳ್ತಾರೆ. ಯಾಕಂದ್ರೆ ಇವರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ಎದುರಿಗಿದ್ದವರಿಗೆ ಇವ್ರು ಪ್ರೀತಿ ಮಾಡ್ತಿದಾರೋ ಇಲ್ವೋ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದಾರೇನೋ, ಅಥವಾ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಇರ್ಬೇಕು ಇವರು, ಆ ಥರ ಅವ್ರಿಗೆ ಅನ್ಸುತ್ತೆ. ಬಟ್ ಇಲ್ಲಿ ಇವರ ಎನರ್ಜಿ ಕನೆಕ್ಟ್ ಮಾಡಿದಾಗ, ಅಂದ್ರೆ ಎಸ್ ಅಕ್ಷರದವರಿಗೆ ಪ್ರೀತಿನ ಇವರ ಪ್ರೀತಿನ ಬೇರೆಯವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತಾರೆ ಅನ್ನುವಂಥ ಒಂದು ಮಾತನ್ನ ಹೇಳ್ಬೋದು. ಹಾಗೆ ಕುಟುಂಬದ ಬಗ್ಗೆ ಕಾಳಜಿ ಅಂತ ಈ ವ್ಯಕ್ತಿಗಳು ನೋಡಿದ್ರೆ, ಎಸ್ ಅಕ್ಷರದ ವ್ಯಕ್ತಿಗಳು ಕುಟುಂಬವೇ ಮೊದಲ ಆದ್ಯತೆ ಇವರಿಗೆ. ಸಾರಿ. ಹಾಗೇನೆ ತಮ್ಮ ಫ್ಯಾಮಿಲಿಗೋಸ್ಕರ, ಅವರ ಫ್ಯಾಮಿಲಿ ಸಂತೋಷಕ್ಕೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ ಈ ವ್ಯಕ್ತಿಗಳು. ಕುಟುಂಬದ ಸದಸ್ಯರು ಏನಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಹಾಯ ಮಾಡೋದಕ್ಕೆ ಮೊದಲು ನಿಂತ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇವರಿಗೆ ಸಹಾಯದ ಗುಣ ಇದೆ. ಇನ್ನೂ ಅದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ತುಂಬ ಒಲವು ಜಾಸ್ತಿ ಇದೆ, ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಫ್ಯಾಮಿಲಿಗೆ ಕಷ್ಟ ಅಂತ ಹೇಳಿದ್ರೆ ಈ ವ್ಯಕ್ತಿ ಬರದೆ ಅಂತೂ ಖಂಡಿತ ಇರೋದಿಲ್ಲ ಅಲ್ವಾ. ಸೊ ಫ್ಯಾಮಿಲಿಗೆ ಅಂತ ಹೇಳಿ ಏನಾದರೂ ಕಷ್ಟ ಇದೆ, ಸಂಕಷ್ಟ ಇದೆ ಅಂತ ಹೇಳಿದ್ರೆ ಇವರು ಫಸ್ಟ್ ಬಂದು ಮುಂದೆ ನಿಂತ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇವರಲ್ಲಿರುತ್ತೆ. ಕೋಪ ಮತ್ತೆ ಭಾವನೆಗೆ ಇವರ ಒಂದು ಎನರ್ಜಿಗೆ ಎಸ್ ಲೆಟರ್ ಅಕ್ಷರದ ವ್ಯಕ್ತಿಗೆ ನೋಡಿದ್ರೆ ಇವರು ಸಾಮಾನ್ಯವಾಗಿ ಶಾಂತವಾಗಿ ಇರ್ತಾರೆ. ಆದರೆ ಯಾರಾದ್ರೂ ಇವರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅಂತ ಗೊತ್ತಾದ್ರೆ, ಅಥವಾ ಅನ್ಯಾಯ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಇವರು ವಿಪರೀತ ಚಂಡಿ ಚಾಮುಂಡಿ ಅಂತ ಹೇಳ್ಬೋದು, ಆ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಓಕೆ. ಅಂದ್ರೆ ಅಷ್ಟು ಕೋಪವನ್ನು ಇವರು ತೋರಿಸ್ತಾರೆ ಅಂಡ್ ಮನ್ಸಲ್ಲಿ ಅಷ್ಟು ನೋವನ್ನ ಪಡ್ತಾರೆ. ಅಂದ್ರೆ ಅಷ್ಟು ಈಸಿಯಾಗಿ ಇವರು ಬಿಟ್ಕೊಡಲ್ಲ. ಅಂದ್ರೆ ಕೆಲವೊಂದು ವಿಷಯಗಳನ್ನ ಅಷ್ಟು ಈಸಿಯಾಗಿ ಬಿಡೋದು ಇಲ್ಲ, ವ್ಯಕ್ತಿಗಳನ್ನು ಬಿಡೋದಿಲ್ಲ. ಮನ್ಸಲ್ಲೇನೆ ಅವರು ಕೊರಗ್ತಾ ಇರೋದು, ನೋವು ತಿಂತಾ ಇರುವಂಥದ್ದನ್ನ ಮಾಡ್ತಾರೆ. ಕೋಪ ಅಂತ ವಿಷಯ ಇವ್ರಿಗೆ ಬಂದಾಗ ತುಂಬಾ ವಿರಳ. ಅಂದ್ರೆ ಹೆಚ್ಚಿಗೆ ಕೋಪ ಮಾಡೋದಿಲ್ಲ. ಹೇಳ್ದೆ ಅಲ್ವಾ, ಏನಾದ್ರೂ ಇವರಿಗೆ ಮೋಸ ವಂಚನೆ ಆಯ್ತು ಅಂತ ಹೇಳಿದ್ರೆ ರಣ ಚಂಡಿ ಆಗ್ಬಿಡ್ತಾರೆ. ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಯಾರೇ ಆಗಿರ್ಬೋದು. ಇವ್ರಿಗೆ ಏನಾದ್ರೂ ಹರ್ಟ್ ಆಗ್ತಿದೆ, ಇವ್ರಿಗೆ ಏನಾದ್ರೂ ಮೋಸ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ತುಂಬಾನೇ ಕೋಪ ತೋರಿಸ್ತಾರೆ. ಬಟ್ ಇವ್ರ ಎನರ್ಜಿಗೆ ನೋಡಿದಾಗ ಆದಷ್ಟು ಕೋಪ ಕಡಿಮೆ ಇವರಿಗೆ. ಆದ್ರೆ ಒಮ್ಮೆ ಒಂದ್ಸಲ ಬಂತು ಕೋಪ ಅಂತ ಹೇಳಿದ್ರೆ ಅದನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ ಆಗತ್ತೆ ಇವರಿಗೆ. ಹಣಕಾಸಿನ ವಿಚಾರದಲ್ಲಿ ನೋಡಿದಾಗ ಎಸ್ ಅಕ್ಷರದವರಿಗೆ ಹಣದ ಮೌಲ್ಯ ಚೆನ್ನಾಗಿ ತಿಳಿದಿರತ್ತೆ ಅವರಿಗೆ. ಅಂದ್ರೆ ಹಣ ಅಂದ್ರೆ ಏನು, ಅಥವಾ ಹಣದ ವಿಷಯದಲ್ಲಿ ಒಂದು ಹೇಗೆ ವ್ಯಾಲ್ಯೂ ಮಾಡಬೇಕು, ಹಣವನ್ನ ಹೇಗೆ ಸಂಪಾದನೆ ಮಾಡಬೇಕು, ಅಥವಾ ಹಣಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು. ಈ ಎಸ್ ಅಕ್ಷರದವರು ಸ್ವಲ್ಪ ಹಣದ ವಿಷಯದಲ್ಲಿ ಹೆಚ್ಚಾಗಿ ಅವರು ಕನೆಕ್ಟ್ ಆಗಿರ್ತಾರೆ. ಆ್ಯಂಡ್ ಮೌಲ್ಯ ಅಂತ ಹೇಳಿದ್ರೆ ರೆಸ್ಪೆಕ್ಟ್ನ ಕೊಡ್ತಾರೆ ಹೆಚ್ಚಾಗಿ. ಓಕೆ. ಇಲ್ಲಿ ನೋಡಬಹುದು ಇವರೇ ಅರ್ನ್ ಮಾಡಿ ದುಡಿಯುವ ಮೂಲಕ ಹಣ ಸಂಪಾದನೆ ಮಾಡೋದಕ್ಕೆ ಇವ್ರು ಇಷ್ಟಪಡ್ತಾರೆ. ಅಂದ್ರೆ
ಸುಲಭ ದಾರಿ ಹುಡುಕೋದ್ಕಿಂತ ಹೆಚ್ಚಾಗಿ ಇವರು ತಮ್ಮ ಪರಿಶ್ರಮದ ಮೇಲೆ ನಂಬಿಕೆನ ಇಟ್ಟಿರ್ತಾರೆ. ಆ್ಯಂಡ್ ಇವ್ರ ಮೇಲೆ ಇವ್ರಿಗೆ ನಂಬಿಕೆ ಜಾಸ್ತಿ. ಮೊದಲನೇ ಹೇಳಿದೆ ಅಲ್ವಾ, ಮೊದಲಿಗೆ ಹೇಳಿದ್ದೀನಿ ನಾನು ಅಲ್ವಾ. ಹಾಗೆಯೇ ಇವ್ರ ಮೇಲೆ ಇವ್ರು ನಂಬಿಕೆ ಇಡ್ತಾರೆ. ಇವರ ಒಂದು ಪರಿಶ್ರಮದ ಮೇಲೆ ನಂಬಿಕೆ ಇಟ್ಬಿಟ್ಟು ಇವರು ನಾವು ಕೆಲಸವನ್ನು ಮಾಡ್ತಾರೆ. ಆ ಥರದ ದಾರಿಯನ್ನು ಹುಡುಕ್ತಾರೆ ಇವರು. ಓಕೆ, ಇವರು ಭವಿಷ್ಯದ ಬಗ್ಗೆ ಯೋಚಿಸಿ ಹಣವನ್ನು ಉಳಿಸುವಂತಹ ಒಂದು ಹ್ಯಾಬಿಟನ್ನು ಕೂಡ ಇವರು ಹೊಂದಿರ್ತಾರೆ. ಸ್ನೇಹ ವಿಚಾರ ಅಂತ ಬಂದಾಗ ಇಲ್ಲಿ ಸ್ನೇಹಿತರನ್ನ ಇವರು ಆಯ್ಕೆ ಮಾಡಬೇಕಿದ್ರೆ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇವರಿಗೆ ಎಲ್ಲ ಸ್ನೇಹಿತರು ಇವರಿಗೆ ವೈಬ್ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಇವ್ರ ವೈಬಿಗೆ ಮ್ಯಾಚ್ ಆಗುವಂಥ ವ್ಯಕ್ತಿಗಳನ್ನ ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋದು ಹೆಚ್ಚಾಗಿ ಇವರಲ್ಲಿ ನೋಡಬಹುದು. ಹಾಗೆಯೇ ಇವರ ಒಂದು ಯಶಸ್ಸಿನ ರಹಸ್ಯ ಅಂತ ನೋಡಿದಾಗ ಎಸ್ ಅಕ್ಷರದ ವ್ಯಕ್ತಿಗಳು ಯಶಸ್ಸಿನ ದೊಡ್ಡ ರಹಸ್ಯ ಏನು ಅಂತ ಹೇಳಿದ್ರೆ ಅವರ ತಾಳ್ಮೆಗೆ ಇವರು ಫಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ತಾಳ್ಮೆ ಇವರಲ್ಲಿರುತ್ತೆ. ಇವರು ಬೇಗ ಫಲಿತಾಂಶ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನಿರಾಶೆ ಅಂತೂ ತಗೊಳ್ಳಲ್ಲ ಇವರು. ನಿಧಾನವಾಗಿ ಆದರೆ ಅದು ಕ್ಲಿಯರಾಗಿ ಆಗಬೇಕು, ಕರೆಕ್ಟಾಗಿ ಸಿಗಬೇಕು. ನನ್ನ ಗುರಿ ಅದಕ್ಕೆ ಸಕ್ಸಸ್ ಆಗಬೇಕು ಅಷ್ಟೇ. ನಿಧಾನ ಆದರೂ ಪರವಾಗಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದಂಥ ಕೆಲಸ ಆಗಬೇಕು ಅನ್ನೋದು ಇವರ ಒಂದು ಮನೋಭಾವ ಆಗಿರುತ್ತೆ. ಅದಕ್ಕಾಗಿ ಇವ್ರ ಲೈಫಲ್ಲಿ ತಡವಾದರೂ ಕೂಡ ದೊಡ್ಡ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇವರಲ್ಲಿ ಹೆಚ್ಚು ಇರುತ್ತೆ. ಅಂದರೆ ಇವರಿಗೆ ಏನೇ ವಿಷಯಗಳಾಗಿರ್ಬೋದು ಸಿಗೋದು ಕೂಡ, ಯಾವುದೇ ವಿಷಯ, ಹಣ ಅಥವಾ ಪ್ರೀತಿ ಅಥವಾ ಸಂಬಂಧ ಅಥವಾ ಕೆಲಸ ಏನೇ ಆಗಿರ್ಬೋದು ಇವ್ರ ಲೈಫಲ್ಲಿ ಸಿಗೋದೆಲ್ಲದೂ ಕೂಡ ಸ್ವಲ್ಪ ಸ್ಲೋ ಆಗಿರುತ್ತೆ. ಬಟ್ ಸಿಕ್ಕಿದ್ರೆ ಒಂದ್ಸಲ ಚೆನ್ನಾಗಿರೋದು ಇವರಿಗೆ ಲೈಫಿಗೆ ಸಿಗುತ್ತೆ. ಹಾಗೆಯೇ ಇಲ್ಲಿ ಒಂದು ವಿಷಯವನ್ನು ಹೇಳ್ತೀನಿ ನಿಮಗೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕ ಇರ್ತಾನೆ, ಅಂದರೆ ಹುಡುಗ ಇರ್ತಾನೆ. ಅವನು ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರು ಅವನು ಕೆಲಸದಲ್ಲಿ ಯಶಸ್ಸನ್ನು ಪಡಿತಾ ಇರೋದಿಲ್ಲ. ಅದಕ್ಕೆ ಒಂದಿನ ಏನು ಮಾಡ್ತಾನೆ, ಒಬ್ಬ ಹಿರಿಯ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಈ ಥರ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಆದರೂ ನನಗೆ ಯಶಸ್ಸು ಸಿಗ್ತಾ ಇಲ್ಲ, ಯಾಕಿರಬಹುದು ಅಂತ ಹೇಳ್ಬಿಟ್ಟು ಹಿರಿಯ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ ಆ ಹುಡುಗ. ಆ ಹಿರಿಯ ವ್ಯಕ್ತಿ ಏನು ಮಾಡ್ತಾರೆ, ಒಂದು ಬಿದಿರಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಹುಡುಗನನ್ನು. ಕರ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ, ಈ ಬಿದಿರಿನ ಬೀಜ ಏನಿರುತ್ತೆ ಅಲ್ವಾ, ಭೂಮಿಯಲ್ಲಿ ನೆಟ್ಟಿದ ನಂತರ ಮೊದಲು ಕೆಲವೊಂದು ವರ್ಷಗಳ ನಂತರ ಇದು ನೆಲದ ಮೇಲೆ ಕಾಣದೇ ಇಲ್ಲ, ಅಂದರೆ ಭೂಮಿಯಲ್ಲೇ ಇರುತ್ತೆ. ಆದರೆ ಆ ಸಮಯದಲ್ಲಿ ಅದು ನೆಲದೊಳಗಡೆ ಏನಿರುತ್ತಲ್ವಾ ತನ್ನ ಬೇರುಗಳನ್ನು ಬಲಪಡಿಸ್ತಾ ಇರುತ್ತೆ, ಅಂದರೆ ಬೇರನ್ನ ಸ್ಟ್ರಾಂಗ್ ಮಾಡ್ತಾ ಇರುತ್ತೆ. ನಂತರ ಅದು ಏನು ವೇಗವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಮನುಷ್ಯನ ಜೀವನನೂ ಹಾಗೇನೆ ಇಲ್ಲಿ. ಅಂದರೆ ಆ ಹುಡುಗನಿಗೆ ಹೇಳ್ತೀರ ಆ ಹಿರಿಯ ವ್ಯಕ್ತಿ, ನೀನು ಮಾಡ್ತಿರೋಂತಹ ಪರಿಶ್ರಮ ವ್ಯರ್ಥ ಆಗೋದಿಲ್ಲ, ಅದು ನಿನ್ನ ಬೇರುಗಳನ್ನ ಬಲಪಡಿಸ್ತಾ ಇರುತ್ತೆ. ಈ ಮಾತನ್ನು ಕೇಳಿದಂಥ ಯುವಕ ಮತ್ತೆ ಒಂದು ಹೊಸ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕೆಲ ವರ್ಷಗಳ ನಂತರ ಅವನೇ ಆ ಹಳ್ಳಿಯ ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಿ ಅವನು ಜೀವನದಲ್ಲಿ ಬೆಳೀತಾನೆ. ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ. ಈ ಕಥೆಯ ಸಂದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಫಲಿತಾಂಶ ತಡ ಆಗಬಹುದು, ಆದರೆ ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥ ಆಗಿರೋದಿಲ್ಲ. ಇಲ್ಲಿ ನೀವು ಕೂಡ ಅಷ್ಟೇ. ಎಸ್ ಅಕ್ಷರದ ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ, ನೀವು ಪ್ರಾಮಾಣಿಕರಾಗಿರ್ತೀರಾ, ನಿಷ್ಠಾವಂತರಾಗಿರ್ತೀರಾ, ಕುಟುಂಬದ ಪ್ರಿಯರು ಕೂಡ ಆಗಿರ್ತೀರಾ, ಹಾಗೆಯೇ ಆತ್ಮವಿಶ್ವಾಸಿಗಳು ಕೂಡ ಆಗಿರ್ತೀರಾ, ಸಹಾಯ ಮಾಡುವಂತಹ ಒಂದು ಮನಸ್ಸು ಕೂಡ ನಿಮ್ಮಲ್ಲಿ ಹೊಂದಿರ್ತೀರಾ, ಜವಾಬ್ದಾರಿ ಕೂಡ ಇರುತ್ತೆ ನಿಮಗೆ, ದುಡಿಯುವಂತಹ ಒಂದು ಸ್ವಭಾವದವರು ಕೂಡ ನೀವಾಗಿರ್ತೀರಾ, ಭಾವನಾತ್ಮಕವಾಗಿ ತುಂಬಾ ಡೀಪಾಗಿ ಕನೆಕ್ಟ್ ಆಗ್ತೀರಾ. ಬಟ್ ಇಲ್ಲಿ ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತೀರಾ. ನಿಮಗೆ ತಾಳ್ಮೆನೂ ಕೂಡ ಜಾಸ್ತಿ ಆಗಿರುತ್ತೆ, ಹಾಗೆ ಯಶಸ್ಸಿನ ನಿರಂತರ ಪ್ರಯತ್ನವನ್ನು ಮಾಡೋದಕ್ಕೂ ನೀವು ಸಿದ್ಧ ಆಗಿರ್ತೀರ. ಓಕೆ, ಸೊ ಹಾಗಿದ್ದಾಗ ಇಲ್ಲಿ ನೀವು ಮಾಡ್ತಿದ್ದಂತಹ ಕೆಲಸ ಅಥವಾ ನಿಮ್ಮ ಲೈಫಲ್ಲಿ ಇವಾಗ ಏನು ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಸಮಯ ಬಂದಾಗ ಖಂಡಿತವಾಗಿ ಅದೆಲ್ಲವೂ ಕೂಡ ಸರಿ ಆಗೇ ಆಗುತ್ತೆ. ಯಾಕಂದರೆ ನೀವು ಪಟ್ಟಂತಹ ಕಷ್ಟ ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ. ನಾನು ಹೇಳಿದೆ ಅಲ್ವಾ, ಈಗ ಏನು ನಾನು ಸ್ಟೋರಿ ಹೇಳಿದೆ, ಯಾವತ್ತೂ ಕೂಡ ಅದು ಕಷ್ಟ ಆಗ್ತಾ ಇರಲ್ಲ. ಬಟ್ ಸಿಗುವಂತಹ ಕೆಲವೊಂದಷ್ಟು ವಿಷಯಗಳು ತಡ ಆಗ್ತಾ ಇರುತ್ತೆ ಅಷ್ಟೇ. ಬಟ್ ನೀವು ಮಾಡಿದಂತಹ ಕರ್ಮ ಏನಿರುತ್ತೆ ಅಲ್ವಾ, ಆ ಕರ್ಮದ ಫಲವನ್ನು ನೀವು ಕೊನೆಯಲ್ಲಿ ಅನುಭವಿಸ್ತೀರ. ಈಗ ಕೆಟ್ಟದ್ದು ಮಾಡಿದ್ರೆ ಹೇಗೆ ರಿಟರ್ನ್ ಆಗುತ್ತೆ, ಕರ್ಮ ರಿಟರ್ನ್ ಅಂತ ಹೇಗೆ ಎಲ್ಲ ಕೂಗಾಡ್ತಾರಲ್ವಾ, ಸೊ ಹಾಗೆಯೇ ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮನೂ ರಿಟರ್ನ್ನೇ ಆಗೋದು, ಬರೀ ಕೆಟ್ಟ ಕರ್ಮ ಮಾತ್ರ ರಿಟರ್ನ್ ಆಗಲ್ಲ. ಇದನ್ನು ಬಿಲೀವ್ ಮಾಡಿ. ಓಕೆ,
ಹಾಗಿದ್ರೆ ಇವತ್ತು ಎಸ್ ಲೆಟರ್ ಅಕ್ಷರದ ಒಂದು ಎಸ್ ಅಕ್ಷರದ ವ್ಯಕ್ತಿಗಳನ್ನ ಸಾಮಾನ್ಯವಾಗಿ ಅವರಲ್ಲಿ ಏನೆಲ್ಲ ಗುಣಗಳಿರುತ್ತೆ, ಅವರ ರಿಲೇಶನ್ಶಿಪ್ ಹೇಗಿರುತ್ತೆ ಆ್ಯಂಡ್ ಅವ್ರ ಮನಿ ವಿಷಯದಲ್ಲಿ ಹೇಗಿರ್ತಾರೆ ಪ್ರತಿಯೊಂದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಇಲ್ಲಿ ನಿಮ್ಮ ಹೆಸರು ಎಸ್ ಇಂದ ಪ್ರಾರಂಭ ಆಗಿದ್ರೆ ಅಥವಾ ನಿಮ್ಮ ಪರ್ಸನ್ ಹೆಸರು ಎಸ್ ಇಂದ ಪ್ರಾರಂಭ ಆಗಿದ್ರೆ ನಿಮಗಿದು ಹೊಂದಾಣಿಕೆ ಆಗಿದೆ, ಇದು ಹೊಂದಿಕೆ ಸಿಕ್ಕಿದೆ, ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಕಮೆಂಟಲ್ಲಿ ತಿಳಿಸ್ತೀರಾ ಎಸ್ ಪವರ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು, ಉತ್ತಮವಾಗಿರುವಂತಹ ಸಂಬಂಧಗಳು ಸದಾ ಇರಲಿ ಅಂತ ಹೇಳಿ ಹಾರೈಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗೋದನ್ನು ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ಹೀಗೇ ಯಾವ ಲೆಟರ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಂತ ಇದೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಅದನ್ನೇ ನಾನು ವಿಡಿಯೋನ ಕೂಡ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕ್ಲಾಸಿಗೆ ಜಾಯಿನ್ ಆಗೋರು ಆದಷ್ಟು ಬೇಗ ಜಾಯಿನ್ ಆಗಿ. ಕೇವಲ 4 ಡೇಸ್ ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಮಿಸ್ ಮಾಡ್ಕೊಳ್ದೇನೆ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಪ್ಲಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ, ನಿಮ್ಮ ಎಲ್ಲ ಕರ್ಮಗಳನ್ನು, ಪ್ಯಾಟರ್ನ್ಗಳನ್ನು ಬ್ರೇಕ್ ಮಾಡುವಂತಹ ಒಂದು ಪವರ್ಫುಲ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ಜೂನ್ 14ನೇ ತಾರೀಕು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ನಡೀತಾ ಇದೆ. ಈ ಒಂದು ವರ್ಕ್ಶಾಪ್ ನಿಮಗೆ ಯಾಕೆ ಬೇಕು, ಇದರ ಬೆನಿಫಿಟ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಳ್ತೀರಾ. ಮೊದಲನೇದಾಗಿ ನಿಮ್ಮ ಲೈಫಲ್ಲಿ ಪದೇ ಪದೇ ಒಂದೇ ಥರದ ಸಮಸ್ಯೆನ ನೀವು ನೋಡ್ತಾ ಇದ್ದೀರಾ, ಪ್ಯಾಟ್ರನ್ ಆಗಿ ನಿಮಗೆ ರಿಪೀಟ್ ಆಗಿ ಆ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಹಳೆಯ ಕರ್ಮ, ನಿಮ್ಮ ಈ ಒಂದು ಹಳೆಯ ಕರ್ಮದಿಂದ ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ನೋಡ್ತಾ ಇರ್ತೀರಾ. ಅದರ ಪ್ರಭಾವ ನಿಮಗೆ ಹೇಗೆ ಅಂತ ಹೇಳಿ ನಿಮ್ಮ ಬರೀ ಒಂದೇ ವಿಷಯಕ್ಕೆ ಅಂತಲ್ಲ, ನಿಮ್ಮ ಲೈಫಲ್ಲಿರುವಂತಹ ಪ್ರತಿಯೊಂದು ವಿಷಯದ ಮೇಲೂ ಅದು ಅಡೆತಡೆಗಳನ್ನ ತಂದು ಒಡ್ತಾ ಇರುತ್ತೆ. ಸರಿನಾ? ಈ ಒಂದು ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ಅಲ್ಲಿ ನೀವೇನ್ ಕಲಿತೀರಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಇಲ್ಲಿ ಕಲಿಯುವಂಥದ್ದು ನಿಮ್ಮ ಪೂರ್ವಜರಿಂದ ಬಂದಂತಹ ಕರ್ಮಗಳನ್ನ ಬ್ರೇಕ್ ಮಾಡ್ತೀರಾ. ಜೊತೆಯಲ್ಲಿ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್ನು ಕೂಡ ನೀವು ಇಲ್ಲಿ ಪಡ್ಕೊಳ್ತೀರಾ. ಇಲ್ಲಿ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವೇನೇ ಕೆಲಸ ಮಾಡಿದ್ರು ಅದ್ರಲ್ಲಿ ನೀವು ಕರೆಕ್ಟಾಗಿ ಸಕ್ಸಸ್ನ ಪಡೆಯೋದಕ್ಕೆ ಆಗಲ್ಲ. ನೀವೆಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಅದ್ರಲ್ಲಿ ನೀವು ಬಿಗ್ ಝೀರೋನೇ ತಗೊಳ್ತಾ ಇರ್ತೀರಾ. ಸರಿನಾ? ಇನ್ನೊಂದು ನಿಮ್ಮ ಸಬ್ ಕಾನ್ಶಿಯಸ್ ಬ್ಲಾಕೇಜಸ್ನ ನೀವು ಇಲ್ಲಿ ಈ ಒಂದು ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ಅಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ತೀರಾ. ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇದ್ದಂತಹ ಕೆಲವೊಂದಷ್ಟು ನೆಗೆಟಿವ್ ಭಯ ಅಥವಾ ಬ್ಲಾಕೇಜಸ್ನ ನೀವು ಇಲ್ಲಿ ದೂರ ಮಾಡ್ತೀರಾ. ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಕಾರ್ಮಿಕ್ ಏನಿದೆ, ನಿಮ್ಮ ಕರ್ಮದ ಒಂದು ಫಲ ಏನಿದೆ, ಆ ಕರ್ಮದ ಒಂದು ಪ್ಯಾಟ್ರನ್ ಏನಿದೆ ಅದನ್ನ ನೀವು ಇಲ್ಲಿ ಈ ಒಂದು ವರ್ಕ್ಶಾಪ್ ಅಲ್ಲಿ ನೀವು ರಿಲೀಸ್ ಮಾಡ್ತೀರಾ. ಇದೆಲ್ಲದೂ ಕೂಡ ನಿಮಗೆ ಸುಮ್ಮನೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ನಿಮಗೆ ಈ ಎಲ್ಲಾ ವಿಷಯಗಳನ್ನ ನಾನು ನಿಮಗೆ ಇಲ್ಲಿ ಮಾಡಿಸ್ತೀನಿ. ಓಕೆ, ಸೊ ಯಾರೆಲ್ಲ ನಿಮ್ಮ ಲೈಫಲ್ಲಿ ಚೇಂಜಸ್ನ ತರಬೇಕು, ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡಲೇಬೇಕು ಅಂತ ಚಾಲೆಂಜ್ ತಗೊಂಡಿದ್ದೀರಾ, ನೀವು ಮಿಸ್ ಮಾಡ್ದೇನೆ ಈ ಒಂದು ನಿಮ್ಮ ಜೀವನದ ಪರಿವರ್ತನೆಗೆ ಒಂದು ಅದ್ಭುತವಾಗಿರುವಂತಹ ಆಧ್ಯಾತ್ಮಿಕ ಅನುಭವವನ್ನು ಪಡೆಯೋದಕ್ಕೆ ಈ ವರ್ಕ್ಶಾಪ್ ನೀವು ಜಾಯಿನ್ ಆಗಬಹುದು. ಜೂನ್ 14ನೇ ತಾರೀಕು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಆನ್ಲೈನ್ ಅಲ್ಲಿ ನಡೀತಿದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಮಾಡಿ ನೀವು ಜಾಯಿನ್ ಆಗ್ತಾರೆ. ಇನ್ ಡೀಟೇಲ್ ಎಲ್ಲದೂ ಕೂಡ ನಿಮಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಬರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರುತ್ತೆ, ಯಾಕಂದ್ರೆ ಇದು ಹೀಲಿಂಗ್ ಸೆಷನ್. ಸೊ ಹಾಗಾಗಿ ಓಕೆ, ನಿಮ್ಮ ಸೀಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.